ಬಿಜೆಪಿಯಲ್ಲಿ ಯತ್ನಾಳ್ ಹಾಗೂ ವಿಜೇಂದ್ರ ಟೀಮ್ ನಡುವೆ ನಡೀತಾ ಇರುವ ಬಣ ಬಡಿದಾಟ ಮತ್ತಷ್ಟು ತಾರಕಕ್ಕೇರಿದೆ. ಯತ್ನಾಳ್ ವಿರುದ್ಧ ಸದಾನಂದ ಗೌಡ ಅಬ್ಬರಿಸಿದ್ದಾರೆ. ಇದಕ್ಕೆ ಕೇಳಿರುವ ರೆಬೆಲ್ ನಾಯಕ ಡಿವಿಎಸ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆಗೂ ಜಗ್ಗದೆ ಸಂದೇಶ ರವಾನಿಸಿದ್ದಾರೆ. ಯತ್ನಾಳ್ ಪ್ರತ್ಯೇಕ ಹೋರಾಟಕ್ಕೆ ಸದಾನಂದ ಗೌಡ ಸಿಡಿಮಿಡಿ. ಬಿಜೆಪಿಯಲ್ಲಿನ ಅಂತರ್ಯುದ್ಧ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ. ವಕ್ಫ್ ವಿರುದ್ಧ ಯತ್ನಾಳ್ ನಡೆಸುತ್ತಿರೋ ಪ್ರತ್ಯೇಕ ಹೋರಾಟ ಬಿಜೆಪಿ ನಾಯಕರ ಕಿತ್ತಾಟವನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಈಗಾಗಲೇ ವಿಜಯೇಂದ್ರ, ಯಡಿಯೂರಪ್ಪ, ರೇಣುಕಾಚಾರ್ಯ ಸೇರಿದಂತೆ ಅನೇಕ ನಾಯಕರು ಯತ್ನಾಳ್ ವಿರುದ್ಧ ಗುಟ್ರು ಹಾಕಿದ್ದಾರೆ. ಇದ್ಯಾವುದಕ್ಕೂ ಕ್ಯಾರೆ ಅನ್ನದ ಶಾಸಕ ಯತ್ನಾಳ್ ತಂಡ ಕಟ್ಟಿಕೊಂಡು ರಾಜ್ಯ ಸುತ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಶಾಸಕ ಯತ್ನಾಳ್ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಅಶಿಸ್ತಿನಿಂದ ವರ್ತಿಸೋರು ಪಕ್ಷದಲ್ಲಿರಲು ಯೋಗ್ಯರಲ್ಲ ಅಂದಿದ್ದಾರೆ. ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟ್ಟು ಬಾರಿಸುವಂಥದ್ದುಂಟಲ್ಲ, ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ಅಟ್ಟೆ ಗಾಬರಿಯಾಗಾರ ಸದಾನಂದ ಗೌಡರು ಅವ್ರು ಭಾಳ ಮಾತಾಡ್ಯಾರ. ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೇದು. ಇನ್ನು ಎರೆಹುಳು ನಾಗರಹವಾಗಬಾರ್ದು ಅಂತ ಡಿವಿಎಸ್ ಹೇಳಿದ್ರು. ಈ ಮಾತಿಗೂ ಯತ್ನಾಳ್ ತಿರುಗೇಟು ಕೊಟ್ರು. ಎರೆಹುಳಾಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನಾಗರಹಾವ ಎರೆಹುಳ ಎತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನಿನ್ನ ಮಾತಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಸದಾನಂದ. ಬಿಸಿ ಪಾಟೀಲ್ ಯತ್ನಾಳ್ ಮಧ್ಯೆ ಒಪ್ಪಂದದ ಕದನ. ಕಾಂಗ್ರೆಸ್ ಜೊತೆ ಯತ್ನಾಳ್ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಬಿಸಿ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಕೆರಳಿರೋ ಯತ್ನಾಳ್ ನಾನಂತ ಹಲ್ಕ ಕೆಲಸ ಮಾಡಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ. ಇವತ್ತು ಇವರು ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ನವ್ರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೈಕೊಂಡು ಹೋದ್ರೆ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ. ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ.ಕೆ. ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿಸಿ ಪಾಟೀಲ್ ನಾವು ಕಾಂಗ್ರೆಸ್ ಜೋಡ ಕೂಡಿ ಅಂತೇಳಿ ಅಂತ ಹಲ್ಕ ಕೆಲಸ ನಾವು ಮಾಡೋದಿಲ್ಲ. ಎಲ್ಲರನ್ನೂ ದೆಹಲಿಗೆ ಕರೆಯಲಿ, ಹೈಕಮಾಂಡ್ ಕರೆಗೆ ಯತ್ನಾಳ್ ಸೆಡ್ಡು. ಇದೆಲ್ಲದರ ನಡುವೆ ತಕ್ಷಣ ದೆಹಲಿಗೆ ಬರುವಂತೆ ಕರೆ ಬಂದಿತ್ತು ಅಂತ ಯತ್ನಾಳ್ ಹೇಳಿದ್ದಾರೆ. ಎಲ್ಲರನ್ನೂ ದೆಹಲಿಗೆ ಕರೀರಿ, ಆಗ ಬಂದು ಹೇಳ್ತೀನಿ ಅಂದಿದ್ದೀನಿ ಅಂತ ತಿರುಗಿ ಬಿದ್ದಿದ್ದಾರೆ. ದಿಲ್ಲಿದಿಂದ ಫೋನ್ ಬಂದದ ಹೊರಟು ಬರ್ದ್ಬಿಡ್ರಿ ಅಂತೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡ್ಲಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳ್ ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಸಜ್ಜು. ರಾಜ್ಯ ಬಿಜೆಪಿಯಲ್ಲಿ ಹೊತ್ಕೊಂಡಿರೋ ಅಸಮಾಧಾನದ ಬೆಂಕಿಯನ್ನ ತಣಿಸಲು ಹೈಕಮಾಂಡ್ ಎಂಟ್ರಿ ಕೊಡಲಿದೆ. ಮಹಾರಾಷ್ಟ್ರ ಚುನಾವಣೆ ಮುಕ್ತಾಯವಾದ ಬಳಿಕ ರಾಜ್ಯದ ಕಡೆ ಬಿಜೆಪಿ ಹೈಕಮಾಂಡ್ ಗಮನ ಹರಿಸಲಿದೆ. ಡಿಸೆಂಬರ್ 2 ಮತ್ತು 3ರಂದು 2 ದಿನ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ವರದಿ ಸಲ್ಲಿಸಲಿದ್ದಾರೆ. ವಿಜಯಪುರದಿಂದ ಅಶೋಕ್ ಜೊತೆ ಕಿರಣ್ ಹನ್ಯಡ್ಕ, ಟಿವಿ9 ಬೆಂಗಳೂರು.